ನಾನು ಈ ಸಭೆಯಲ್ಲಿ ಕೊಂಕಣ್ ರೈಲ್ವೆ, ಸೌತ್ ಸದರ್ನ್ ಮತ್ತು ಸೌತ್ ವೆಸ್ಟರ್ನ್ ರೈಲ್ವೆ ಮೂರು ಭಾಗಗಳಾಗಿ ಮಂಗಳೂರಿಗೆ ಎಷ್ಟು ಮಟ್ಟಿಗೆ ರೈಲ್ವೆ ಇಲಾಖೆ ತೊಡಗಿಸ್ಕೋಬೇಕಾಗಿತ್ತೋ ತೊಡಗಿಸ್ಕೊಂಡಿಲ್ಲ ಅನ್ನೋ ಮಾತನ್ನು ನಮ್ಮ ಲೋಕಸಭಾ ಸದಸ್ಯರು ಮಿತ್ರರಾದ ಚೌಟ ಅವ್ರು ಹೇಳಿದ ಮೇಲೆ ವಿಜಯ್ ಚೌಟ ಅವ್ರು ಹೇಳಿದ ಮೇಲೆ ನಾನೇ ಒಂದು ಸಭೆಯನ್ನು ಮಾಡಿ ಇಷ್ಟೆಲ್ಲವೂ ಕೂಡ ಇವತ್ತು ಸುಮಾರು 3-4 ಗಂಟೆಗಳ ಕಾಲ ಚರ್ಚೆ ಆಗಿದೆ. ನಮ್ಮ ಕ್ರಿಯಾಶೀಲ ಶಾಸಕರು ವೇದವಾಸ್ ಕಾಮತ್ರವರು, ನನ್ನ ಸಹೋದರ ಹರೀಶ್ ಪೂಂಜಾ ಅವರು, ನನ್ನ ಸಹೋದರಿ ಭಾಗೀರಥಿ ಅಮ್ಮ ಅವರು, ಎಲ್ಲರೂ ಮಂಜುನಾಥ್ ಭಂಡಾರಿ ಅವರು ಆದಿಯಾಗಿ ಎಲ್ಲರೂ ಕೂಡ ಇದ್ದರು. ನಾನಿವತ್ತೇನು ಹೇಳಿದೆ ಅಂದರೆ, ಈ 3 ಜನ ಯಾರಿದ್ದಾರೆ ಜನರಲ್ ಮ್ಯಾನೇಜರ್ಸು, ಇವರು ಒಂದೊಂದು ಸ್ಟೇಟ್ಗೆ ಒಬ್ಬೊಬ್ಬ ಆಫೀಸರ್. ಇವರೇನು ತೀರ್ಮಾನ ಮಾಡ್ತಾರೋ ಮೇಲ್ಗಡೆ ನಮ್ಮ ರೈಲ್ವೆ ಇಲಾಖೆಯಲ್ಲಿ ಅವ್ರಿಗೆ ತುಂಬ ಇದಿದೆ ಅನ್ನೋ ದೃಷ್ಟಿಯಿಂದನೇ ಅವ್ರು 3 ಜನರ ಇದೊಂದು ಸ್ವಲ್ಪ ತಗೊಳ್ರಿ, ಬಾಕಿ ನಾಗೇಂದ್ರ ಬರ್ತಾರೆ. ಇವ್ರು 3 ಜನರ ತೀರ್ಮಾನ ಮುಂದೆ ಮಂಗಳೂರಿಗೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಒಂದು 15 ದಿನ, 1 ತಿಂಗಳಲ್ಲಿ ನೀವು ಸ್ಟಡಿ ಮಾಡಿ, ಇದು ಕೊಂಕಣ್ ರೈಲ್ವೆ, ಸೌತ್ ಸದರ್ನು, ಸೌತ್ ವೆಸ್ಟರ್ನ್ ರೈಲ್ವೆ ಈ 3 ಜನ ಒಟ್ಟಿಗೆ ಸೇರಿ ಒಂದು ಅಂಬ್ರಲ್ಲ ಕೆಳಗಡೆ ಬರಬೇಕು. ಬರೋದಕ್ಕೆ ಏನು ಮಾಡಬೇಕು? ಇವತ್ತು ಪಾಲ್ಘಾಟ್ನಲ್ಲಿ ಒಂದು ಕಚೇರಿ, ಇನ್ನೊಂದು ಕಚೇರಿ ಬಂದು ಮೈಸೂರು, ಇನ್ನೊಂದು ಕಚೇರಿ ಬಂದು ಮುಂಬೈನಲ್ಲಿ. ಎಲ್ಲಿಂದ ಸಾಧ್ಯ? ಒಂದು ದೊಡ್ಡ ಹಾರ್ಬರು ಇಡೀ ರಾಜ್ಯದಲ್ಲಿ ಇರೋದು ಒಂದೇ ಒಂದು ಹಾರ್ಬರ್ ಇದು. ಇಲ್ಲಿ ನಮಗೆ ಎಷ್ಟು ಮಟ್ಟಿಗೆ ಇದಾಗಬೇಕು ಆಗ್ತಾ ಇಲ್ಲ ಅನ್ನೋದು ನಮ್ಮ ಬ್ರಿಜೇಶ್ ಅವರ ಒಂದು ನೋವಾಗಿತ್ತು. ಅದಕ್ಕೋಸ್ಕರ ನಾವು ಕೂಲಂಕುಷವಾಗಿ ಇವತ್ತು ಚರ್ಚೆ ಮಾಡಿ ಈ 3 ಜನರ ಒಂದು ಒಪಿನಿಯನ್ ಏನು, ಇದಕ್ಕೇನಾದ್ರು ಒಂದು ರೂಪ ಕೊಡಬೇಕಾಯ್ತದೆ. ಅದಕ್ಕೆ ತಾವು ದಯವಿಟ್ಟು ನನಗೆ ಮಾಹಿತಿ ಕೊಟ್ಟು ನನ್ನ ಕನ್ವಿನ್ಸ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. 3 ಜನ ಒಪ್ಕೊಂಡಿದ್ದಾರೆ. ಅದನ್ನು ಟ್ರೈ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದು ಮಾಡ್ತಾರೆ. ಮತ್ತು 3 ತಿಂಗಳಿಗೊಂದು ಸಾರಿ ವಿಜಯ್ ಚೌತ ಅವರ ಒಂದು ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳು, ಶಾಸಕರುಗಳು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಅಧಿಕಾರಿಗಳು, DRM ಲೆವೆಲ್ ಅಧಿಕಾರಿಗಳು, CEO ಲೆವೆಲ್ ಅಧಿಕಾರಿಗಳು, ಚೀಫ್ ಇಂಜಿನಿಯರ್ಸು ಎಲ್ಲ ಕೂಡ ರೈಲ್ವೆ ಇಲಾಖೆ ಬಗ್ಗೆ ಚರ್ಚೆ ಮಾಡಿ ಅಲ್ಲಲ್ಲೇ ಸ್ಥಳೀಯವಾಗಿ ಇರತಕ್ಕಂಥ ನೋವುಗಳನ್ನು, ತೊಂದರೆಗಳನ್ನು ನಿವಾರಣೆ ಮಾಡೋದಕ್ಕೂ ಪರಿಹಾರವನ್ನು ಕೊಟ್ಟಿದ್ದೇವೆ. ಅದಕ್ಕೋಸ್ಕರಲೇ ಈ 3 ಜನರ ಅಭಿಪ್ರಾಯವನ್ನು ಕೇಳಿದ್ದೇನೆ. ನಿಮ್ಮ ಅಭಿಪ್ರಾಯ ಸ್ಪಷ್ಟವಾಗಿರಬೇಕು, ಇದಕ್ಕೇನಾದ್ರು ಒಂದು ರೂಪ ಕೊಡಿ ಅಂತ ಅಂದ್ಬಿಟ್ಟು ಕೇಳಿದ್ದೀನಿ. ಇಲ್ಲ ಒಬ್ಬೊಬ್ರು ಒಂದೊಂದು ಮಾಡಿ ಇನ್ನು 10 ವರ್ಷ ಎಳೀತಾರೆ, ಎಳಿಬಾರ್ದು ಅನ್ನೋ ದೃಷ್ಟಿಯಿಂದಾನೇ ಇವತ್ತು ಇಷ್ಟೆಲ್ಲ ಮಾಡಿ. ನೋಡಿ, ನೀವು ವಿಲೀನದ ಬಗ್ಗೆ ಅಂತೀರಿ, ಈ 3 ಸೇರಿ ಒಂದು ಅಂಬ್ರಲ್ಲ ಅಂತೀನಿ ನಾನು ಅಷ್ಟೇ. ಅದು ವಿಲೀನ ಅಂತಾನೆ ತಾನೇ ಅದು. ಅದಕ್ಕೋಸ್ಕರವಾಗಿ ನಾನೇ ವಿಲೀನ ಅನ್ನೋಕ್ಕಾಗೋದಿಲ್ಲ. ಆ 3 ಜನರ ಭಾವನೆ ಏನಿದೆ ತಿಳ್ಕೊಳ್ಳೋಣ, ಆಮೇಲೆ ಸರ್ಕಾರ ಏನು ಮಾಡಬೇಕು, ಭಾರತ ಸರ್ಕಾರ ಅದು ಮಾಡ್ತೀವಿ. ಹೌದು, ನಾನು ಇನ್ನು ಇದಕ್ಕಿಂತ ಜಾಸ್ತಿ ಹೇಳೋಕ್ಕಾಗಲಿಲ್ಲ. ಇವತ್ತು ಏನು ಹೇಳಬೇಕು ಹೇಳಿದ್ದೀನಿ. ಇನ್ಮೇಲೆ ಅದಕ್ಕೆ ಏನೇನು ಬೇಕೋ ಪ್ರಿಕಾಷನ್ ತಗೊಳ್ತೀವಿ. ಅದೇನೋ ತಾವು ಹೇಳಿದ್ರಿ ಸರ್. ಈ ಹಗರಣವನ್ನು CM ಅವರು ಹೇಳ್ತಾರೆ ಅಷ್ಟೇನು ಆಗಿಲ್ಲ. ಈಗ ನಾಗೇಂದ್ರ ಅವರ ಪತ್ನಿಯನ್ನು ಬಂಧಿಸಿದ್ದಾರೆ. ಒಂದು ಹೇಳ್ತೀನಿ ಕೇಳಿ, ನಾನು ಬೆಳಿಗ್ಗೆನೇ ಹೇಳಿದ್ದೀನಿ, ಹಳೆ ಸಿದ್ದರಾಮಯ್ಯನವ್ರು ಕಳೆದೋಗವ್ರೆ. ನಮ್ಮ ಜೊತೆಲಿದ್ದು ಸಿದ್ದರಾಮಯ್ಯನವ್ರು ಇಲ್ಲ. ಇವತ್ತು ಯಾವುದೋ ಒಂದು 10-12 ಸೈಟ್ಗೋಸ್ಕರ ಅವರು ಈ ಮಟ್ಟಕ್ಕೆ ಯೋಚನೆ ಮಾಡ್ತಾರೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಇದು ಆಗಬಾರ್ದಾಗಿತ್ತು. ಇವತ್ತು ನಾನು ಅವ್ರಿಗೆ ಮನವಿ ಮಾಡ್ತೀನಿ, ಎಲ್ಲ ಸರೆಂಡರ್ ಮಾಡಿಬಿಟ್ಟು ಆಗಿರೋ ತಪ್ಪಿಗೆ ರಾಜೀನಾಮೆ ಕೊಟ್ಬಿಟ್ಟು ಆರಾಮಾಗಿದ್ದರೆ ಒಳ್ಳೆಯದು. ಅಲ್ಲ ಅಂದರೆ ಏನಾಯ್ತದೆ ಅಂದರೆ, ನಾವೆಲ್ಲ ಜೊತೇಲಿ ಬೆಳೆದವರು, ಅವರ ಹತ್ತಿರದಿಂದ ನೋಡೋರು ಅಂಥವರು ಯಾವುದೋ ಒಂದು ಸಣ್ಣ ವಿಚಾರದಲ್ಲಿ ನಮ್ಮ ತನನ ಪರೀಕ್ಷೆಗೆ ಇಟ್ಬಿಟ್ರಲ್ಲ ಅನ್ನೋ ಒಂದು ನೋವಾಯ್ತದೆ. ದಯವಿಟ್ಟು ಅವ್ರು ತೀರ್ಮಾನ ಮಾಡಬೇಕು. ಅದನ್ನು ಡಿಪೆಂಡ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ, ಡಿಪೆಂಡ್ ಮಾಡ್ಕೊಳ್ಳಬಾರ್ದು. ಇಂಥವ್ರು ಇತಿಹಾಸ ಎಲ್ಲರಿಗೂ ಇರೋದಿಲ್ಲ. ಆ ಇತಿಹಾಸ ಅವ್ರು ಮಾಡಿದ ಇತಿಹಾಸ ಅವರೇ ಕಳ್ಕೊತಾರೆ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಸ್ಪಷ್ಟವಾಗಿದೆ. ಅದು ವಾಲ್ಮೀಕಿ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, ಇವೆರಡರಲ್ಲೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಮಾಹಿತಿ, ಒಂದು ಸಂದೇಶ ಇಲ್ಲದೆ ಇದ್ಯಾವುದು ನಡೆದಿಲ್ಲ. ಇದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿದೆ. ಆ ಗೊತ್ತಿರತಕ್ಕಂಥ ಅದಕ್ಕೆ ನೈತಿಕತೆಯನ್ನು ಯಾವ ರೀತಿ ಅನ್ನೋದನ್ನು ಅವರೇ ತೀರ್ಮಾನ ಮಾಡಬೇಕಾಯ್ತದೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕಾನೂನು, ಆ ಕಾನೂನಿನ ಕುಣಿಕೆ ಯಾವ ರೀತಿ ಆಗ್ತದೆ ಅನ್ನೋದು ನಾವೇ ನೀವೆಲ್ಲ ನೋಡೋಣ. ನಾಗೇಂದ್ರ ಅವರ ಮಿಸ್ಸಸ್ಸನ್ನು ಅರೆಸ್ಟ್ ಮಾಡಿರ್ತಕ್ಕಂಥ ವಿಚಾರ, ನಾಗೇಂದ್ರ ಅವರು ತಪ್ಪು ಮಾಡಿರೋದು ಸಾಬೀತಾಗ್ತಾ ಇದೆ ಅಂತ ಕಾಣಿಸ್ತದೆ. ಅದು ಯಾವ ರೀತಿ ಯಾವ ಉದ್ದೇಶಕ್ಕೆ ಮಾಡಿದಾರೋ ನಮ್ಗೆ ಪೂರ್ತಿ ಮಾಹಿತಿ ಇಲ್ಲ.
ಮಾಹಿತಿ ತಿಳ್ಕೊಂಡು ನಾನು ಹೇಳ್ತೀನಿ. ಅದರ ಹಗರಣದ ಹಣ ಎಲ್ಲ ಬಳ್ಳಾರಿ ಎಲೆಕ್ಷನ್ಗೆ ಯೂಸ್ ಆಗಿದೆ ಅಂತ. ನೀವು ಒಂದು ಬಳ್ಳಾರಿ ಅಂತೀರಾ, 4-5 ಬಳ್ಳಾರಿ ಕಡೆ ಹೋಗಿರ್ತದೆ. ಹಾಗಾಗಿ 187 ಕೋಟಿನೂ ಒಂದೇ ಕಡೆ ಹೋಗಿಲ್ಲ, ಬೇರೆ ಬೇರೆ ಕಡೆನೂ ಹೋಗಿರ್ತದೆ ಅಂತ ಸಾಮಾನ್ಯ ಜನ ಮಾತಾಡ್ತಾರೆ, ನಂಗೆ ಗೊತ್ತಿಲ್ಲ. ಹಾಗಾಗಿ ನನಗೆ ಅವಕ್ಕೆಲ್ಲಕ್ಕಿಂತ ಸ್ವಲ್ಪ ಹರ್ಟ್ ಆಗಿದ್ದು ಸಿದ್ದರಾಮಯ್ಯನವರು. ನಾವೆಲ್ಲ ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಮೊದಲಿಂದನೂ ಕೂಡ ರಿಸರ್ವೇಷನ್ ಅನ್ನೋದಕ್ಕಿಂತ ಗೌರವ. ಅದು ಯಾಕೆ ಅವರು ಈ ಥರ ಮಾಡಿಕೊಂಡು ಡಿಪೆಂಡ್ ಮಾಡ್ಕೋತಾವ್ರೋ ಗೊತ್ತಿಲ್ಲ. ತಪ್ಪಾಗಿದೆ, ಆ ತಪ್ಪನ್ನು ಅವರು ಒಪ್ಕೋಬೇಕಾಗಿತ್ತು. ಅದು ಯಾಕೆ ಹಿಂಗೆ ಮಾಡ್ತಾವ್ರೋ ಗೊತ್ತಿಲ್ಲ, ಗೊತ್ತಿಲ್ಲ. ಅದನ್ನು ಅವ್ರಿಗೆ ಕೇಳಬೇಕು. ಇವತ್ತಿಲ್ಲ ನಾಳೆ ಇನ್ನು ಸ್ವಲ್ಪ ದಿವಸದಲ್ಲಿ ಅವ್ರಿಗೂ ಕೂಡ ಮನವರಿಕೆ ಆಗ್ತದೆ ಅನ್ನೋದು ನಾನು ಹಳೆ ಸಿದ್ದರಾಮಯ್ಯನವ್ರು ನೋಡಿರೋದ್ರಿಂದ ಅದನ್ನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ನಿಮ್ಗೆ ಗೊತ್ತಿದೆ ಏನು ಚೇಂಜಸ್ ಇದೆ ಅಂತ ಅವ್ರಿಗೆ ಕೇಳಿ ಹೇಳ್ತಾರೆ. ನನ್ನ ಜೊತೆ ನಾವೆಲ್ಲ ಅವ್ರ ಜೊತೆಲಿ ಕೆಲಸ ಮಾಡಿರೋರು 16 ವರ್ಷ. ಆ ಸಿದ್ದರಾಮಯ್ಯನವರಂತೂ ಇವತ್ತಿಲ್ಲ, ಕಳೆದೋಗೋರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.